ಸೂಚಿರಲು ಬಲಗನ್ನಂತು ಹಾರಿತು ಬಲಬದುರೆತ್ತು ಮೂವರಿಗೆ ಎಂತ ಬಿಡಿಯುಕೋದೇವಿ ಬಂದಳು ಎಂತನು ಸಾಕಾಶ ಒದರು ಅಂತರವಿನಲ್ಲಿ ದೊರಕಿದಾನಂದ ಆತ್ಮಗುರುವರನ 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 इति श्रीमत्परमहंस परिव्राजकाचार्य श्री चिदानंद गुरुवर्य चरण पद्मद्वरेप श्री चिदानंद विरचित पार्वती महात्म्य प्रथमोऽध्याय संपूर्णम् अंतोऽध्याय वंदकं पदार्वत्तल्डकं पीठिकापद हत्तंबद्धकं सहित ಎಂಬತ್ತೊಂದಕಂ ಮಂಗಳಾಮಸ್ತು. ಎರಡನೇ ಅಧ್ಯಾಯ ಪ್ರಾರಂಭ. ಪರಮ ಮಂಗಳ ಎನಿಪದೇವಿಯ ಕರುಣದಲ್ಲಿ ಬರವಿತ್ತು ಅಜ ಶಂಕರನ ಹರಿಯನು ಕಳುಹಿದಳು ಮಂಗಳೆ ಪರಬ್ರಹ್ಮೆ ಬಂದಳೋಡುತ್ತ ದೇವಿ ಕಂದಗಳೆಂದು ಬಳಲಿದವೆಂದು ಮಗನು ಲಂದು ವಿಹಸರಗಳಿಗೆ ಕಿರಿ ಬೆವರಿರಿ ಮುಖ ಕಮಲ ಅಂದು ನಿರಿಮುದುಡುತ್ತ ಹಾರಗಳಂದು ಎಡಹಸ್ತದಲ್ಲಿ ಹಿಡಿದ ಎಂದು ಕಾಂಬುವೆನೆಂದು ಬಂದಳುವೆ ಮಾರ್ಗದಲ್ಲಿ ತೋರಿದರು ನಬದೊಳಗೆ ಬಹು ಪ್ರಭು ಕಾರು ಗುಡಿಸಲು ಕಂಗಳಿಗೆ ವಾರ ನೆರವಿಗೆ ಬಹಳವಾದರು ಬಹಳ ರಭಸದಲ್ಲಿ ಚೀರುತ್ತಿರುತ್ತವು ಕಹಳ ಚಾಮ ಹಾರುತ್ತಿರುತ್ತವು ಸತ್ತಿಗಳು ಏರುತ್ತಿರುತ್ತವು ನೋಡಲಿಕ್ಕೆ ಶೋನಕರ ಕೇಳಂದ ಮೂರು ಮೂರುಗೆ ಬ್ರಹ್ಮ ವಿಷ್ಣು ಮೂರು ಮೂರು ರುದ್ರ ಮುನ್ನು ಮೂರು ಎಲಿಂಚು ಸಹಸ್ರಗಳು ಪರ್ಯಂತ ಮೂರೊಬ್ಬರಿಗೆ ಇರುತ್ತಿರೆ ಮೂರೆ ಪಂಚವು ದಶದ ಮೂರೆ ಮೂರ್ತಿಗಳು ಗಣಿತವೆಲ್ಲವೂ ಬಸವ ಕೇಳಂದ ಹತ್ತಿ ಮರವೊಂದಿರಲು ಕಾಯ್ಗಳು ನೆತ್ತಿ ತುದಿ ಮೊದಲಿಂಗೆ ಇರವು ಮತ್ತೆ ಮೂಲ ಪ್ರಕೃತಿಯಲ್ಲಿ ಬ್ರಹ್ಮಾಂಡ ನಂತಿರವು ಇಷ್ಟ ಕೇಳೊಂದ ಚಾಂಡಕ ಕರ್ತೃ ವಿಹರಿಮ್ಮಂದವು ವಿಸ್ತರಿಸಲವೆಲ್ಲ ಆ ಬ್ರಹ್ಮಾದಿಗಳ ನಂದ ಕೇಳು ರಂದಿ ಅಜಾಂಡ ವಿದುತ ಹೇಳಲಿಕ್ಕವು 100 ಕೋಟಿ ಕೀಳು ಯೋಜನ ವಿದುಗೆ ಬಹು ಬಾಳಿಹುದು ಯಮದಿಂದು ಮೇಲು ತಿಳಿದು ಗುರಿ ಹುಟ್ಟಿದಾಗ ಆಮೇಲೆ ತಿಳಿದ ತಿಳಿದ ಮೂರ ಪಾಲು ಭೂಮಿಯು ಎಂತು ಬ್ರಹ್ಮ ಇಹವು ಕೇಳಂದ ಎಂತು ಕೇಳಂದ ಎಂತು ಕೇಳಂದ. ಸಾಂಭಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ ಮಹಾದೇವ. ಇಂಥ ಯಾವ ಮಹಾಪುರಾಣವನ್ನ ನಿತ್ಯಲೂ ಕೂಡ ನಾವೆಲ್ಲ ಶ್ರವಣ ಮಾಡಿಕೊಳ್ಳುವುದರ ಮೂಲಕ ಇವತ್ತಿಗೆ ಈಗಾಗಲೇ ಪಂಚಮಹಾಭೂತಗಳು ಹುಟ್ಟಿಕೊಂಡಿದ್ದಾವೆ, 14 ಲೋಕಗಳು ನಿರ್ಮಾಣವಾಗಿದ್ದಾವೆ. ಆ ತಾಯಿಯ ಮನೋಬಯಕೆಯಂತೆ ತ್ರಿಮೂರ್ತಿಗಳು ಉದಿಸಿದ್ದಾರೆ. ಅಂಥ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯವನ್ನ ಇವತ್ತು ನಿಭಾಯಿಸಲಿಕ್ಕೆ ಆ ಕಾರ್ಯವೈಖರಿಗಳನ್ನ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥವಳಾಗಿದ್ದಾಳೆ. ಅಂಥ ಜಗನ್ಮಾತೆಯ ಈ ಪವಿತ್ರವಾಗಿರ್ತಕ್ಕಂಥ ಮಹಾಪುರಾಣದೊಳಗ ಆ ಎಲ್ಲ ಲೀಲೆಗಳನ್ನ ನಾವೆಲ್ಲ ಕೇಳಿಕೊಂಡು ಬರ್ತಕ್ಕಂಥವರಾಗಿದ್ದಾವೆ. ಕಾರಣ ಆ ತಾಯಿಯನ್ನ ಯಾರು ಭಕ್ತಿಯಿಂದ ನೆನೆಯುತ್ತಾರೆ ಎಲ್ಲವೂ ಕೂಡ ಶೀಘ್ರದಲ್ಲಿ ಕೊಡತಕ್ಕಂಥ ದಿವ್ಯ ಶಕ್ತಿ. ಈ ನಾಡಿನೊಳಗ ನಮ್ಮಂತ ನಿಮ್ಮಂತ ಸರ್ವ ಮಾನವರು ಸಾಮಾನ್ಯ ಮಾನವರಲ್ಲ, ಈ ಲೋಕದೊಳಗ ಅನೇಕ ಶ್ರೇಣರು ಅನೇಕ ಮಹಾತ್ಮರು ಇವತ್ತು ಶಿವಯೋಗಿಗಳಾಗಿರ್ತಕ್ಕಂಥವರು ಕೂಡ ತಾಯಿಯ ಜಗನ್ಮಾತೆಯನ್ನ ನೆನೆದು ಆ ಭಕ್ತಿಯಿಂದ ಆ ತಾಯಿಯನ್ನು ಒಲಿಸಿಕೊಂಡಂತ ಅನೇಕ ಮಹಾತ್ಮರು. ನಾವೆಲ್ಲ ಇಸ್ಲಾಮ ಧರ್ಮದ ಶಿಶುನಾಳ ಶರೀಫ ಸಂತ ಅಂತ ತಿಳ್ಕೊಂಡು ನಾವೆಲ್ಲ ಕೇಳಿದ್ದೇವೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನಲ್ಲಿ ಬರುವಂತ ಶಿಶುನಾಳ, ಆ ಶಿಶುನಾಳದಿಂದ ಶರೀಫ ಸಂತ ದಿನನಿತ್ಯಲೂ ಕೂಡ ಆ ಮದ್ಯಪಾನ ಮಾಡಲಿಕ್ಕಾಗಿ ಗುಡಗೇರಿಗೆ ಹೋಗ್ತಿದ್ದ. ಆ ಗೋಡಗೇರಿಗೆ ಹೋಗುವಂತ ಸಂದರ್ಭದೊಳಗ ಕುಲಕರ್ಣಿಯವರ ಮನೆಯೊಳಗ ಭಾಟಿಯ ಮ್ಯಾಲ 3 ಅಣಿ ಇಡ್ತಿದ್ರು ರೊಕ್ಕ. ಅವಾಗ 3 ಆಣೆ 4 ಆಣೆ ಅಂತ ತಿಳ್ಕೊಂಡು ದುಡ್ಡುಗಳಿದ್ದು ಆ 3 ಆಣೆ ಮ್ಯಾಲ ಭಾಟಿ ಮೇಲೆ ಇಟ್ಟಿರುವಂತ ಸಂದರ್ಭದೊಳಗ ಆ ದುಡ್ಡುಗಳನ್ನ ತಗೊಳ್ಬೇಕು. ದಿನಾಲು ಶರೀಫ ಸರಾಯಿ ಅಂಗಡಿಗೆ ಹೋಗಿ ಆ ಸರಾಯಿ ಕುಡಿಬೇಕು. ಹೀಗಿರುವಂತ ಸಂದರ್ಭದಾಗ ಹೆಂಡತಿ ಅಂದಳು, ಅಲ್ರಿ
ಆ ಶರೀಫಗೆ ದಿನನಿತ್ಯಲೂ ಕೂಡ ನೀವು ಕುಡಿಲಿಕ್ಕೆ ರೊಕ್ಕ ಕೊಡ್ತೀರಿ, ನಮಗೆ ಎಲ್ಲಿಂದ ಬರ್ತದ? ಒಂದು ದಿನ ಅಲ್ಲ, 2 ದಿನ ಅಲ್ಲ, ದಿನನಿತ್ಯಲೂ ಕೂಡ ಈ ಕಾರ್ಯ ಮಾಡ್ಲಕತ್ತೀರಲ್ಲ, ಈ ನಾಳೆಯಿಂದ ಅವನಿಗೆ ಕೊಡೋದು ನಿಲ್ಲಿಸ್ಬೇಕಂದ್ರಕ್ಕೆ ಯಾಕಾಗಲಕ್ಕಂತ ತಿಳ್ಕೊಂಡು ದಿನನಿತ್ಯ ಇಡುವಂತ ಆ ದುಡ್ಡು ಆ ಕುಲಕರ್ಣಿಯವರು ದುಡ್ಡು ಇಡೋದಿಲ್ಲ. ಮಾರನೇ ದಿವಸ ಶರೀಫ ಸಾಹೇಬ ಅವ್ರ ಮನೆಗೆ ಬಂದು ನೋಡುತ್ತಾನೆ, ಮೇಲೆ ಬಾಟಿ ಮೇಲೆ ದುಡ್ಡು ಇರಲಿಲ್ಲ. ಹೆಣ್ಮಗಳು ಅಡಿಗೆ ಮನೆ ರೊಟ್ಟಿ ಮಾಡುತ್ತಿದ್ದಳು. ಕುಲಕರ್ಣಿಯವರ ಅಂತ ತಿಳ್ಕೊಂಡು ಶರೀಫ ಸಾಹೇಬ ಒದರದ, ಕೂಗಿದ, ಚೀರಿದ. ಕುಲಕರ್ಣಿಯವರು ಮನೆಯಾಗಿದ್ರು ಕೂಡ ಆ ಹೆಣ್ಮಗಳಂದಳು, ಮನೆಯಾಗಿಲ್ಲಪ್ಪ, ಅವ್ರು ಹೊರಗೆ ಹೋಗ್ಯಾರ ಅಂದ್ರು. ಕುಲಕರ್ಣಿಯವರು ಮನೆಗೆ ಇದ್ರು, ಆದ್ರೆ ಮನೆ ಒಳಗ ಇಲ್ಲ, ಹೊರಗೆ ಹೋಗ್ಯಾರ ಅಂದ ಕೂಡಲೇ ಆ ಮನೆ ಮುಂದೆ ಬಂದು ಲಬ 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 ಹೊಯ್ಕೊಂಡ ಶರೀಫ ಸಾಹೇಬ. ಅವ ಇನ್ನು ಮುಂದೆ ಇರಬಾರದು ಈ ಭೂಮಿ ಮೇಲ ಅಂತ. ಕಾರಣ ಯಾಕೆ ಹೇಳಕತ್ತೀನಿ ಈ ಮಾತು ಅಂತಂದ್ರ, ಕುಡಿಲಿಕ್ಕೆ ರೊಕ್ಕ ಬೇಕಾಗದ ಶರೀಫ ಸಾಹೇಬರು. ಅವರು ಕೂಡ ಚಟ ಮಾಡ್ಯಾರ. ಎಂತ ಚಟ ಮಾಡ್ಯಾರ ಅಂತ ತಿಳ್ಕೊಂಡು ಕೇಳಿದ್ರೆ, ಸಿದ್ಧಿ ಪತ್ರಿ ಸೇದಿ ಸಿದ್ಧಿಯನ್ನ ಮಾಡಿಕೊಂಡಾರ. ಈಗಿನ ಜನಗಳು ಸಿದ್ಧಿ ಪತ್ರಿ ಸೇದಿ ಸಿದ್ಗಿ ಏರಾಕತ್ಯಾರ. ಅವರಿಗೂ ನಮಗಿರುವಂತ ವ್ಯತ್ಯಾಸ ಏನು ಅಂತ ತಿಳ್ಕೊಂಡು ಕೇಳಿದ್ರೆ, ದೇವಿ ಪುರಾಣದೊಳಗ ಮಹಿಷಾಸುರನ ಸಂಹಾರ ಮಾಡುವಂತ ಸಂದರ್ಭದಾಗ ಬಹಳ ಜನ ಹೇಳ್ತಾರ, ದೇವಿನೂ ಕೂಡ ಕುಡಿದು ಆ ರಾಕ್ಷಸರನ್ನ ಸಂಹಾರ ಮಾಡ್ಯಾರ ಅಂತ. ಕಾರಣ ಈ ಎಲ್ಲ ಆ ಅಪಶಬ್ದಗಳನ್ನ ನುಡಿಯುವಂತ ವೇದಿಕೆ ಇದು ಅಲ್ಲ. ಕಾರಣ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕು, ಮದ್ಯಪಾನ ಅನ್ನೋದಕ್ಕಿಂತಲೂ ಮಧುಪಾನ. ಮಧು ಅಂದ್ರೆ ಜೇನು, ಮಧ್ಯ ಅಂದ್ರೆ ಸರಾಯಿ. ಅದಕ್ಕ ವ್ಯತ್ಯಾಸ ಬಹಳದೆ ಅಂತ ಶರೀಫ ಸಾಹೇಬ ಕುಲಕರ್ಣಿಯವರ ಮನೆ ಮುಂದೆ ಬಂದು ಯಾವಾಗ ಈ ರೀತಿ ಮಾಡಿದಾಗ ಕೇವಲ 3 ದಿನದೊಳಗ ಆ ಕುಲಕರ್ಣಿಯವರ ಮನೆಯೊಳಗ ಸಾವನ್ನಪ್ಪಿದ್ರು. ಮರಣವನ್ನು ಹೊಂದರು, ಸತ್ತು ಹಾದರು. ಮುಂದೆ ಅವಾಗ ಆ ಗೋಡಗಿರಿ ಗ್ರಾಮ ದೇವತೆ ಎನಿಸಿಕೊಂಡಿರ್ತಕ್ಕಂಥ ಗೋಡಗಿರಿ ದ್ಯಾಮವ್ವನ ಗುಡಿಗೆ ಬಂದು ಹೇಳ್ತಾರ, ಯವ್ವ ನನಗೆ ಕುಡಿಯಾಕ ರೊಕ್ಕ ಬೇಕಾಗ್ಯವ, ನನಗೆ ಏನು ಮಾಡ್ತಿ ಗೊತ್ತಿಲ್ಲ, ನೀ ರೊಕ್ಕ ಕೊಡಬೇಕು ಅಂತ ತಿಳ್ಕೊಂಡು ಕೇಳಿದಾಗ ಶರೀಫ ಸಾಹೇಬ ಯಾವಾಗ ಆ ದ್ಯಾಮವ್ವನ ಗುಡಿ ಮುಂದೆ ನಿಂತುಕೊಂಡು ಹೇಳಿದಾಗ ತನ್ನ ಮೂಗಲಿರುವಂತ ಮೂಗುತಿಯನ್ನ, ಬಂಗಾರದ ಮೂಗುತಿಯನ್ನ ಶರೀಫ ಸಾಹೇಬನ ಕೈಯಾಗ ಕೊಡ್ತಾಳ. ಅದೇ ಶರೀಫ ಸಾಹೇಬ ಆ ದ್ಯಾಮವ್ವನ ಮೂಗುತಿಯನ್ನ ಸರಾಯಿ ಸಂಗಣ್ಣನ ಅಂಗಡಿಯೊಳಗ ಒತ್ತಿ ಇಟ್ಟು ಸರಾಯಿ ಕುಡಿದು ಬಂದ. ಮಾರನೇ ದಿವಸ ಬೆಳಗ್ಗೆ ಪೂಜಾರಿ ಪೂಜಾ ಮಾಡ್ಲಿಕ್ಕೆ ಬಂದ ಗುಡಿಯೊಳಗ. ದೇವಿ ಮೂಗಿನೊಳಗ ನೋಡುತ್ತಾನ, ದ್ಯಾಮವ್ವನ ಮೂಗಿನೊಳಗ ಮೂಗುತಿ ಇಲ್ಲ, ಹ್ಯಾಂಗ ಮಾಡ್ಬೇಕು? ಮೊದಲೇ ಬಂಗಾರದ ಮೂಗುತಿ ಅದ, ಯಾರಿದನ್ನ ಕದ್ದು ಒಯ್ದ್ರು, ಯಾರಿದನ್ನ ಕಳ್ಳತನ ಮಾಡಿದ್ರು ಅಂತ ತಿಳ್ಕೊಂಡು ಊರೊಳಗಿರುವಂತ ಗೌಡರು ಸಾಹುಕಾರರನ್ನ ಎಲ್ಲರ ಮನೆಗಳಿಗೆ ಹೋಗಿ ಸುದ್ದಿಯನ್ನು ಮುಟ್ಟಿಸಿದ. ತಾಯಿ ಮೂಗಿನೊಳಗ ಮೂಗುತಿ ಇಲ್ಲ, ಯಾರೋ ಕಳು ಮಾಡ್ಕೊಂಡು ಹೋಗ್ಯಾರ ಅಂದ ಕೂಡಲೇ ಎಲ್ಲ ಕಡೆ ಪತ್ತೆ ಹಚ್ಚುವಂತ ಸಂದರ್ಭದೊಳಗ ಸಾರಾಯಿ ಸಂಗಣ್ಣನ ಅಂಗಡಿಯೊಳಗ ದ್ಯಾಮವ್ವನ ಮೂಗುತಿ ಇಟ್ಟು ಶರೀಫ ಸಾಹೇಬ ಸಾರಾಯಿ ಕುಡಿದು ಹೋಗ್ಯಾನನ್ನುವಂತ ಸುದ್ದಿ ಇಡೀ ಊರಿನ ಜನಗಳಿಗೆ ಗೊತ್ತಾಗ್ತದೆ. ಅವಾಗ ಈ ಶರೀಫರನ್ನ ಕರೀತಾರೆ. ಶರೀಫರನ್ನ ಕರೆದು ಇಡೀ ಊರು ಜನ ಕೇಳುತ್ತಾರ, ನಾನು ನಿಜವಾಗಲೂ ಕೂಡ ತಾಯಿಯ ಮೂಗುತಿಯನ್ನ ಕಳು ಮಾಡಿಲ್ಲ, ಆ ತಾಯಿನೇ ಪ್ರತ್ಯಕ್ಷವಾಗಿ ತನ್ನ ಮೂಗಿನಲ್ಲಿರುವಂತ ಮೂಗುತಿ ನನಗೆ ಕೊಟ್ಟಾಳ. ಅವಾಗ ಜನ ಅಂದ್ರು, ಅವ ಪೂಜಾರಿ ಅಂದ, ನಾನು 20-30 ವರ್ಷಗಳ ಪರ್ಯಂತರವಾಗಿ ದೇವಿಯ ಆರಾಧನೆ ಮಾಡಿಕೊಂಡು ದೇವಿ ಪೂಜಾ ಮಾಡಿಕೊಂಡು ಬರಕತ್ತೀನಿ, ಒಂದೇ ಒಂದು ದಿವಸ ನನ್ನ ಜೊತೆ ಮಾತಾಡಿಲ್ಲ, ನನಗೆ ಏನು ಬೇಕಂದ್ರೂ ಕೂಡ ಕೊಟ್ಟಿಲ್ಲ. ಅಂತ ಸಂದರ್ಭದೊಳಗ ಒಂದೇ ಒಂದು ದಿವಸ ಆ ದೇವಿ ಎದುರಿಗೆ ಬಂದು ನಿಂತುಕೊಂಡು ಮೂಗುತಿ ಕೂಡೊಂದು ಕೂಡಲೇ ಕೊಟ್ಟಳ ಅರಿನಗ ಅಂತ ತಿಳ್ಕೊಂಡು ಪೂಜಾರಿ ಕೇಳುತ್ತಾನ. ಇಡೀ ಊರಿನ ಜನ ಅಂತಾರ, ಅಲ್ಲೋ ಆ ಕಟ್ಟಿಯೊಳಗಿರುವಂತ ದ್ಯಾಮವ್ವ ನಿನಗೆ ಪ್ರತ್ಯಕ್ಷವಾಗಿ ಅದೇ ಹ್ಯಾಂಗ ನಿನಗೆ ಮೂಗುತಿ ಕೊಟ್ಟಾಳ, ಇಲ್ಲ ನೀವು ಸುಳ್ಳು ಹೇಳಕತ್ತೀರಿ ಅಂತ ಇಡೀ ಎಲ್ಲ ಜನ, ಊರಿನ ಜನ ಸುಳ್ಳು ಹೇಳಕತ್ತೀರಿ ಅಂತಂದ ಬಳಿಕ ಯಾವಾಗ ಇಡೀ ಊರಿನ ಜನಗಳಿಗೆ ನಾನು ಹೌದು ಅನಿಸಿಕೊಳ್ಬೇಕಲ್ಲ, ನಾನು ನಿಮಗೆ ಪ್ರತ್ಯಕ್ಷವಾಗಿ ತಿಳಿಸಿ ಹೇಳ್ತಾನೆ. ಅದೇ ಯಾವ ಗೋಡಗಿರಿ ಗ್ರಾಮ ದೇವತೆ ಎನಿಸಿಕೊಂಡಿರ್ತಕ್ಕಂಥ ಮಹಾಮಾತೆ ದ್ಯಾಮವ್ವ ತಾಯಿಯ ಅಡಿದಾವರಗಳಿಗೆ ಭಕ್ತಿಯನ್ನ ಅರ್ಪಣೆಯನ್ನ ಮಾಡಿ ಶಿಶುನಾಳ ಶರೀಫ ಸಂತ ಅಂತ ಯಾವ ಮಹಾನುಭಾವಿ ದೇವಿಯ ಆರಾಧಕರಾಗಿದ್ದ, ಅಷ್ಟಮ ಸಿದ್ಧಿಗಳನ್ನ ಪಡೆದುಕೊಂಡಿರ್ತಕ್ಕಂಥ ಮಹಾನುಭಾವಿ ಅಂತ
ಯಾವ ಶಿವಯೋಗಿ ಯಾವ ದೇವಿಯ ಸಾಕ್ಷಾತ್ಕಾರ ಮಾಡಿಕೊಂಡು ಇಡೀ ಸಮಸ್ತ ಗೋಡಗಿರಿ ಗ್ರಾಮದ ಭಕ್ತಾದಿಗಳ ಸಮ್ಮುಖದೊಳಗ ಆ ದ್ಯಾಮವ್ವ ಗುಡಿಯ ಒಳಗಿನಿಂದ ಹೊರಗೆ ಬಂದು ಇಡೀ ಸಮಸ್ತ ಭಕ್ತರ ಮತ್ತದೊಳಗ ಆ ಮೂಗುತಿಯನ್ನು ಕೊಡುತ್ತಾಳೆ. ಎಲ್ಲರೂ ಕೂಡ ಕಣ್ಣು ತುಂಬಿಕೊಳ್ಳುತ್ತಾರೆ. ಶರೀಫನ ಬಗ್ಗೆ ಹಾಡುಗಳನ್ನ ಇವತ್ತು ಬರೆದಿರ್ತಕ್ಕಂಥ ಸರ್ವರೂ ಕೂಡ ಅದನ್ನ ಪಡೆದುಕೊಳ್ಳುತ್ತಾರೆ. ಪೂಜ್ಯರು ವೇದಿಕೆಗೆ ದಯಮಾಡಿಸುವಂತವರಾಗಿದ್ದಾರೆ. ತಾವೆಲ್ಲರೂ ಕೂಡ ಜೋರಾಗಿ ಜಯಘೋಷವನ್ನು ಮಾಡುವುದರ ಮೂಲಕ ಚಪ್ಪಾಳಿನ ತಟ್ಟುವುದರ ಮೂಲಕ ಅತ್ಯಂತ ಭಕ್ತಿಯಿಂದ ನಾವು ನೀವೆಲ್ಲ ಈ ಧರ್ಮ ವೇದಿಕೆಗೆ ಬರಮಾಡಿಕೊಳ್ಳುವಂತವರಾಗೋಣ. ಜಗನ್ಮಾತೆ ಶಾಂಭವಿ ಮಾತಾ ಕಿ ಜಯ, ರಾಜರಾಜೇಶ್ವರಿ ಮಾತಾ ಕಿ ಜಯ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ ಜಯ, ಮುರುಘೇಂದ್ರ ಶಿವಯೋಗೀಶ್ವರ ಮಹಾರಾಜ ಕಿ ಜಯ. ನುಡಿದಂತೆ ನಡೆಯುವ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರುವಂಥ ನಮ್ಮ ಯಡ್ರಾಮಿ ವಿರಕ್ತ ಮಠದ ಪರಮ ಪೂಜ್ಯರು ಅವರು ನಿನ್ನೆ ತಾನೇ ಹೇಳಿದರು, ಈ ವೇದಿಕೆ ಮೇಲೆ ನಾನು ಮಹಾರಾಜ ಕುರ್ಚಿ ಮೇಲೆ ಕೂಡುವಂಥದ್ದಾಗಲಿ ಬಹುಶಃ ನಮಗೂ ಕೂಡ ಒಂದಿಷ್ಟು ನೋವಾಗ್ತದೆ. ಯಾಕ ಅಂತ ತಿಳ್ಕೊಂಡು ಕೇಳಿದ್ರೆ ಪೂಜ್ಯರನ್ನ ಕೆಳಗೆ ಕೂಡಿಸಿ ನಾವು ಮ್ಯಾಲ ಕೂತ್ಕೊಂಡು ಪ್ರವಚನ ಮಾಡೋದು ಅಷ್ಟು ಶೋಭೆ ಅಲ್ಲ. ಕಾರಣ ಅವರು ಕೂಡ ವೇದಿಕೆ ಮೇಲೆ ಬಂದು ಆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ದಿನನಿತ್ಯಲೂ ಕೂಡ, ಯಾಕಂತಂದ್ರೆ ಬಹುಶಃ ನನಗನ್ನಿಸ್ತದ ಇಲ್ಲಿ ನಮ್ಮ ಪುರಾಣ ಕೇಳಕ್ಕೆ ನೀವು ಯಾರೂ ಬಂದಿಲ್ಲ. ಇವತ್ತು ದಿನನಿತ್ಯಲೂ ಕೂಡ ಎರಡೇ ಮಾತುಗಳಾದರೂ ಕೂಡ ಆ ಸಿದ್ಧಲಿಂಗ ಪರಮ ಪೂಜಪ್ಪಗಳವರ ಆ ವಾಕ್ಸಿದ್ಧಿಯಿಂದ ನೋಡಿ ಎಷ್ಟು ಖುಷಿಯಾದ ನಿಮಗೆ ನನಗೆ ಗುರುತದ. ಅದಕ್ಕಾಗಿ ಆ ಅಪ್ಪರ ಮೇಲೆ ಬರಬೇಕು, ಕುರ್ಚಿ ಮೇಲೆ ಕೂಡಬೇಕು. ನಮಗೆಲ್ರಿಗೂ ಎರಡು ಮಾತುಗಳು ಬಹಳಷ್ಟಾದರೂ ಕೂಡ, ಯಾಕಂತಂದ್ರೆ ಅವರಿಗೆ ಸ್ವಲ್ಪ ಮುಜುಗುರ ಆಗ್ತದೆ, ಆದರೂ ಕೂಡ ಒಂದೆರಡು ಮಾತುಗಳೊಂದಿಗೆ ಅದು ಆಶೀರ್ವಾದ ಮಾಡುವ ನಿಟ್ಟಿನೊಳಗ ಈಗ ಪರಮ ಪೂಜ್ಯರು ವೇದಿಕೆ ಮೇಲೆ ಬರ್ತಿದ್ದಾರೆ. ಜೋರಾಗಿ ತಬಲ ಚಪ್ಪಾಳೆ ತಟ್ಟುವುದರ ಮೂಲಕ ಅಪ್ಪಗಳವರನ್ನ ವೇದಿಕೆಗೆ ನಾವು ನೀವೆಲ್ಲ ಅತ್ಯಂತ ಭಕ್ತಿಯಿಂದ ಬರಮಾಡಿಕೊಳ್ಳುವಂತವರಾಗೋಣ. ಜಗನ್ಮಾತೆ ಶಾಂಭವಿ ಮಾತಾ ಕಿ ಜೋರಾಗಿ ತಬಲ ಚಪ್ಪಾಳಿನ ತಟ್ಟಬೇಕು. ನಮ್ಮೆಲ್ಲರ ಭಕ್ತಿಗೆ ಇವತ್ತು ಒಲಿದು ಪರಮ ಪೂಜ್ಯರು ವೇದಿಕೆಗೆ ದಯಮಾಡಿಸಿದ್ದಾರೆ. ಈಗಾಗಲೇ ದೇವಿಯ ಮಹತ್ವವನ್ನ ಈಗಾಗಲೇ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ವರದಾನವನ್ನು ಮಾಡಿರ್ತಕ್ಕಂಥ ಜಗನ್ಮಾತೆ ಅವರಿಗೆ ಒಂದೊಂದು ಕಾರ್ಯಭಾರವನ್ನ ಜವಾಬ್ದಾರಿಯನ್ನು ಕೂಡ ಮಾಡುವುದರ ಮೂಲಕ ಈಗಾಗಲೇ ಇವತ್ತಿಗೆ 2 ಅಧ್ಯಾಯಗಳು ಮುಗಿದುಕೊಂಡು ಬಂದದೆ. ನಾಳೆ ಮಧುಕೇಟವರ ಸಂಹಾರ ಅಂದ್ರೆ ಯಾವಾಗ ಈ ತಾಯಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದೊಳಗ 14 ಲೋಕಕ್ಕೆ ಈ 3 ಜನರೊಳಗ ಜಗಳ ಬರ್ತದೆ. ಈ ಲೋಕಕ್ಕೆ ನಾನು ದೊಡ್ಡವ ಅಂತ ಬ್ರಹ್ಮ ಅಂತಾನ, ಇಲ್ಲ ನಾನು ದೊಡ್ಡವ ಅಂತ ವಿಷ್ಣು ಅಂತಾನ, ಇಲ್ಲ ನಾ ದೊಡ್ಡವ ಅಂತ ತಿಳ್ಕೊಂಡು ಈ 3 ಜನರೊಳಗ ಜಗಳ ಬಂದಿರತಕ್ಕಂಥ ಸಂದರ್ಭದೊಳಗ ಮಧುಕೇಟವರು ಹುಟ್ಟಿಕೊಳ್ಳುತ್ತಾರೆ. ನಾಳೆಯಿಂದ ಅನೇಕ ರಾಕ್ಷಸರ ಸಂಹಾರ ಈ ವೇದಿಕೆ ಮುಖೇನವಾಗಿ ದೇವಿ ಪುರಾಣದಲ್ಲಿ ನಾವೆಲ್ಲ ಕೇಳಿಕೊಂಡು ಬರುವ ನಿಟ್ಟಿನೊಳಗೆ ಈಗಾಗಲೇ 2 ದಿನಗಳು ಕಳೆದು ಹೋಗಿದೆ. ಇನ್ನು ಉಳಿದಿರುವುದು ಕೇವಲ 9 ದಿನಗಳು ಮಾತ್ರ. ಈ 9 ದಿನಗಳ ಪರ್ಯಂತರವಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯೊಳಗ ಬಹುಶಃ ಬರುವಂತ ಒಬ್ಬರಾದರೂ ಕೂಡ ನಿಮ್ಮ ಜೊತೆಗೆ ಒಂದು 4-6 ಜನರನ್ನು ಕರ್ಕೊಂಡು ಬಂದ್ರಿ ಅಂತಂದ್ರೆ ಇದು ವಿಶಾಲ ಜಾಗದ ನಮ್ಮ ದೇಸಾಯಿಯವರ ಲೇಔಟ್ ಅಂತ ತಿಳ್ಕೊಂಡು ಕೇಳಿದ್ರೆ ಈ ಆವರಣ ಬಹಳ ದೊಡ್ಡದಾಗಿರ್ತಕ್ಕಂಥದ್ದಾಗಿದೆ, ವಿಶಾಲವಾಗಿರ್ತಕ್ಕಂಥ ಜಾಗ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ತಮ್ಮ ಅತ್ಯಂತ ತನುಮನ ಧನದಿಂದ ಸೇವೆಯನ್ನು ಸಮರ್ಪಣೆಯನ್ನು ಮಾಡಿಕೊಳ್ಳುವುದರ ಮೂಲಕ ಆ ದೇವಿಯ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಪಡಿಸಿ, ಇದೀಗ ತಾನೇ ವೇದಿಕೆಗೆ ದಯಮಾಡಿಸಿರುವಂತಹ ಪರಮ ಪೂಜ್ಯರು, ಸದಾಕಾಲ ಹಸನ್ಮುಖಿಗಳು, ಭಕ್ತ ಪ್ರೇಮಿಗಳು, ಅರಿವು ಆಚಾರ ಅನುಭವಗಳಲ್ಲಿ ಪರಿಪಕ್ವರಾಗಿರ್ತಕ್ಕಂತಹ ಸದಾಕಾಲ ಸರ್ವರಿಗೂ ಸದ್ಬೋಧೆಯನ್ನು ಬೋಧಿಸುವ ವಿಶಾಲ ಮತಿಗಳು, ಕುಶಾಗ್ರ ಮತಿಗಳು, ಇವು ಯತಿಗಳಾಗಿರ್ತಕ್ಕಂಥ
ತಮ್ಮ ಜ್ಞಾನದ ಇವತ್ತು ಅಪೇಕ್ಷೆಯಿಂದ ಜ್ಞಾನದ ಸಿದ್ಧಿಯಿಂದ ಜಗತ್ತಿನೊಳಗ ಅನೇಕ ಓರೆಯ ಕೋರಗಳನ್ನು ತಿದ್ದುವುದರ ಮೂಲಕ ಸಮಾಜದ ಸಂಜೀವಿನಿಯಾಗಿ ಇವತ್ತು ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದ ಭಾಗ್ಯವನ್ನು ನೀಡತಕ್ಕಂಥ ಪರಮ ಪೂಜ್ಯ ನಮ್ಮ ಯಡ್ರಾಮಿ ವಿರಕ್ತ ಮಠದ ಪೂಜ್ಯ ಒಡೆಯರಾಗಿರುವಂಥ ಶ್ರೀಮ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿ ಅಪ್ಪಗಳವರ ಶ್ರೀಪಾದಗಳಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಅನಂತ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡಿ ಮುಂದೆ ನಮ್ಮ ನಿರೂಪಕರು ಆ ಕಾರ್ಯಕ್ರಮದ ರೂಪುರೇಷೆಗಳನ್ನು ನೆರವೇರಿಸಿಕೊಡುತ್ತಾರೆ. ಆ ಕಾರ್ಯಕ್ರಮದಲ್ಲಿ ಸರ್ವರೂ ಕೂಡ ನಾವೆಲ್ಲ ಭಾಗಿಗಳಾಗಿ ಆಲಿಸುವಂತವರಾಗೋಣ. ಇವತ್ತಿನ ದಾಸೋಹ ಸೇವಾರ್ಥಿಗಳಿಗೆ ಈ ವೇದಿಕೆ ಮೇಲೆ ಕರೆದು ಅವರಿಗೆ ಗೌರವದ ಸತ್ಕಾರವನ್ನು ನೀಡತಕ್ಕಂಥದ್ದಾಗಲಿ, ಅನೇಕ ಭಕ್ತಾದಿಗಳು ಭಕ್ತಿ ಕಾಣಿಕೆಯನ್ನು ಕೊಟ್ಟಿರ್ತಕ್ಕಂಥ ಆ ಯಾದಿಯನ್ನು ಓದುವಂಥದ್ದಾಗಲಿ, ಆ ಎಲ್ಲ ಕಾರ್ಯಕ್ರಮಗಳನ್ನ ನಮ್ಮ ನಿರೂಪಕರು ನೆರವೇರಿಸಿಕೊಂಡು ಬರುತ್ತಾರೆ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗಿ ಆಲಿಸೋಣ. ಓಂ ಶಾಂತಿ.